ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ರಚನೆ ಹೇಳ್ತಾಳೆ, ನೋಡಿ ಜೀವ, ನೀವು ಹೇಳಿದ ಮೇಲೆ ನನಗೆ ಒಳ್ಳೆಯದೇ ಆಯಿತು. ನನ್ನಲ್ಲಿ ದುಷ್ಟಶಕ್ತಿ ಐತಿ ಅಂದರು ಎಲ್ಲ ಒಳ್ಳೆಯದೇ ಅನ್ನಿಸ್ತಾ ಇದೆ. ದೇವಿ ಹೇಳಿದ್ಲು ಅಣ್ಣ ಹೊರಗಡೆ ಹೋಗಿ ಬಂದಿದ್ದಾನೆ ಅಂದರೆ ಇನ್ನೆಲ್ಲ ಒಳ್ಳೇದಾಗುತ್ತಂತ. ಅವಳು ಎಷ್ಟು ಸಪೋರ್ಟಿವ್ ಆಗಿದ್ದಾಳಲ್ಲ, ಅವಳಂದ್ರೆ ನನಗೆ ತುಂಬ ಇಷ್ಟ ಅಂತ ರಚನೆ ಹೇಳ್ತಾಳೆ. ಎಲ್ಲ ವಿಷಯನ ಅವಳ ಹತ್ರ ಶೇರ್ ಮಾಡಬೇಕು ಜೀವ ಅಂತ ಹೇಳ್ತಾರೆ. ಸರಿ ಅದೆಲ್ಲ ಆಯಿತು, ನೀವು ಮಾತ್ರ ಒಳ್ಳೇದು ಕುಂಕುಮ ಹಚ್ಕೊಂಡಿದ್ದೀರಾ, ನನಗಿಲ್ಲ ಅಂತ ಜೀವ ಹೇಳಿದಾಗ, ಅದಕ್ಕೇನಂತೆ ಸರಿ ಇಡೀರಿ ನಾನೇ ಇಡ್ತೀನಂತ ಅವಳ ಹಣೆಯಿಂದ ಹಣೆಗೆ ಕುಂಕುಮನ ಇಡ್ತಾಳೆ ರಚನಾ. ಇಲ್ಲಿ ದೇವಿನ ತೋರಿಸ್ತಾರೆ. ದೇವಿ ಒಂದು ಬ್ಯಾಗ್ ತಯಾರು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಹೊರಟಿರ್ತಾಳೆ. ಅದೇ ಟೈಮ್ಗೆ ಸರಿಯಾಗಿ ಜೀವ ಅಲ್ಲಿಗೆ ಬರ್ತಾನೆ. ಜೀವ ಬರ್ತಿದ್ದಾಗೆ ದೇವಿ ಹೇಳ್ತಾಳೆ, ಅಣ್ಣ ಹೊರಗಡೆ ಹೋಗಿದ್ದಂತೆ, ಯಾವಾಗ ಬಂದೆ ಅಂತ. ಈಗ ತಾನೇ ಬಂದಮ್ಮ, ನಿನ್ನೆ ಆ ಕಳ್ಳ ಮಂತ್ರವಾದಿ ಬಂದಿದ್ನಲ್ಲ, ಅವನು ಮಂತ್ರವಾದಿ ಅಲ್ಲ, ಯಾವುದೋ ಹೆಂಗಸು ಬಿಟ್ಟಿರೋದು. ಅವಳಿಂದೆ ಅವಳು ಹೆಂಗಸು ನಮ್ಮ ಪ್ರಾಣ ತೆಗಿಬೇಕು ಅಂತ ಹೊಂಚಾಕಿ ಕಾಯ್ತಾ ಇದ್ದಾಳೆ. ಅವಳು ಯಾರು ಅಂತ ಕಂಡುಹಿಡಿಬೇಕು ದೇವಿ ಅಂತ. ನಡೆದಿರೋ ಘಟನೆ ಎಲ್ಲ ಹೇಳ್ತಾನೆ. ಅವ್ನು ಸತ್ತೋಗಿರೋ ವಿಷಯನ ಎಲ್ಲ ಹೇಳ್ತಾನೆ. ಆವಾಗ ದೇವಿ ಹೇಳ್ತಾಳೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಆಗ ಜೀವ ಹೇಳ್ತಾನೆ, ಬೇಡ, ಪೊಲೀಸ್ ಕಂಪ್ಲೇಂಟ್ ಏನು ಕೊಡೋದು ಬೇಡ, ನೋಡೋಣ ಅವಳನ್ನ ಏನಾರ ಮಾಡಿ ನಾನೇ ಕಂಡುಹಿಡಿತೀನಿ, ನನ್ನ ಕೈಯಲ್ಲಿ ಅವಳನ್ನ ಆ ಕೆಟ್ಟ ಹೆಂಗಸನ್ನ ಅಂತ್ಯ ಮಾಡ್ತೀನಿ ಅಂತ ಹೇಳ್ತಾನೆ ಜೀವ. ಅದೇ ಟೈಮ್ಗೆ ಕನಕಾಂಬರಿ ಬಂದು ಕೇಳ್ತಾಳೆ, ಏನು ವಿಷಯ ಮಾತಾಡ್ತಾ ಇದ್ದೀರಿ, ರಾಕ್ಷಸಿ ಅಂತ ಇದ್ರಿ ಅಂತಂದು. ಏನಿಲ್ಲ ಚಿಕ್ಕಮ್ಮ, ಹೀಗೆ ಒಂದು ಕತೆ ಹೇಳ್ತಾ ಇದ್ದೆ ಅಂತ ಹೇಳಿ ಸುಮ್ಮನೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ದೇವಿ ಹೇಳ್ತಾಳೆ, ನಾನಿಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಮ್ಮ, ಹೋಗ್ಬಿಟ್ಟು ಬರ್ತೀನಿ ಅಂತ ಅಲ್ಲಿಂದ ದೇವಿ ಬ್ಯಾಗ್ ತೊಗೊಂಡು ಹೊರಟೋಗ್ಬಿಡ್ತಾಳೆ. ಇಲ್ಲಿ ಆರತಿ ಹಾಗೆ ವಜ್ರೇಶ್ವರಿ ರಚನಾ ಮನೆಗೆ ಹೋಗೋಕ್ಕೆ ತಯಾರಾಗಿರ್ತಾಳೆ. ಆಗ ಆರತಿ ಹೇಳ್ತಾಳೆ, ಹೋಗೋ ಟೈಮಲ್ಲಿ ಹೂವು ಹಣ್ಣು ತೊಗೊಂಡೋಗೋಣಕ್ಕ, ಫಸ್ಟ್ ಟೈಮ್ ರಚನಾ ಮನೆಗೆ ಹೋಗ್ತಾ ಇರೋದು ಅಂತ ಹೇಳುವಾಗ, ಸರಿ ಆಯಿತು, ಒಂದು ಜರ್ತಾರಿ ಸೀರೆನ ತೊಗೊಂಡು ಹೋಗೋಣ ಬಿಡು, ಸರಿ ನಡಿ ಅಂತ ಹೊರಟಿರ್ಬೇಕಾದ್ರೆ ಅವಳಿಗೆ ಒಂದು ಕಾಲ್ ಬರುತ್ತೆ. ಫೋನ್ ಕಾಲ್ ನೋಡಿದ ತಕ್ಷಣ ವಜ್ರೇಶ್ವರಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ತುಂಬ ಭಯ ಪಟ್ಕೊಂಡು ಬೆವರಕ್ಕೆ ಶುರು ಮಾಡ್ತಾಳೆ. ಹಾಗೆ ಯಾಕಕ್ಕ ಹಾಗೆ ನಿಂತಿದ್ದೀರಾ ಹೆದರ್ಕೊಂಡು ಅಂತ ಆರತಿ ಕೇಳಿದಾಗ, ಒಂದು ನಿಮಿಷ ಇಲ್ಲೇ ಇರು, ವೆಯ್ಟ್ ಮಾಡ್ತಾ ಇರು, ನಾನು ಒಂದು ನಿಮಿಷ ಒಳಗಡೆ ಹೋಗಿ ಒಂದು ಫೋನ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗಿ ರೂಮ್ ಲಾಕ್ ಮಾಡ್ಕೋತಾಳೆ. ಫೋನ್ ರಿಸೀವ್ ಮಾಡ್ತಿದ್ದಾಗೆ ವಜ್ರೇಶ್ವರಿ ಅಲ್ಲಿಂದ ಏನು ಹೇಳ್ತಾರೋ ಗೊತ್ತಿಲ್ಲ. ಸರಿ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ಡಾಕ್ಟರ್ನ ತೋರಿಸ್ತಾರೆ. ಡಾಕ್ಟರ್ ಅವಳಿಗೆ ಬ್ಯಾಂಡೇಜ್ ಕಟ್ಟಿರೋನ ಬಿಚ್ಚಿಬಿಟ್ಟು ಅವಳಿಗೆ ಇಂಜೆಕ್ಷನ್ ಹಾಕಬೇಕು ಅಂತ ಹೇಳಿ ಅವಳಿಗೆ ಇಂಜೆಕ್ಷನ್ ಕೊಡುವಾಗ ಜೀವ ಹೆದರ್ಕೊಂಡು ತಲೆ ಸುತ್ತ ಬಂದು ಬಿದ್ದುಬಿಡ್ತಾನೆ. ಅವನಿಗೆ ಮತ್ತೆ ಎಲ್ಲರೂ ಸಮಾಧಾನ ಮಾಡಿ ನೀರೆಲ್ಲ ಕೊಟ್ಬಿಟ್ಟು ಹೇಳ್ತಾರೆ, ನಿನಗೊಂದು ಇಂಜೆಕ್ಷನ್ ಹಾಕಬೇಕು ಅಂತ. ಇಲ್ಲ ಬೇಡ ಅಂತ ಇವನು ಸುಮ್ಮನಾಗ್ಬಿಡ್ತಾನೆ. ಇಲ್ಲಿ ಆರತಿನ ತೋರಿಸ್ತಾರೆ. ಆರತಿ ಹೇಳ್ತಾಳೆ ತೇಜನ್ಗೆ, ಮನೋಹರ್ ಭಾವ ಏನಾದರೂ ನಿಮಗೆ ಸಿಕ್ಕಿದ್ರೆ ಹುಡುಕಿದ್ರೆ ಎಲ್ಲರ ಅಂತ. ಇಲ್ಲ, ಆಶ್ರಮದಲ್ಲಿ ನೋಡಿದೆ, ಎಲ್ಲೂ ಇಲ್ಲ, ಊರು ಬಿಟ್ಟು ಹೋಗಿದ್ದಾರೆ, ಏನೋ ಒಂದು ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ಅಂತ ತೇಜ ಹೇಳಿದಾಗ, ಅವ್ರು ಊರು ಬಿಟ್ಟೇ ಹೋಗಿರ್ಬೇಕ್ರಿ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ, ಇಲ್ಲ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ಇಶ್ಯೂ ಆಗುತ್ತೆ, ಸುಮ್ಮನೆ ಕೊಡೋದು ಬೇಡ, ನೋಡೋಣ ಇರು ಅಂತ ಹೇಳಿದ್ದಾರೆ ಅಂತ ತೇಜ ಹೇಳಿದಾಗ, ಈಗ ಒಂದು ಕಾಲ್ ಬಂದಿತ್ತು, ಅದಕ್ಕೆ ಗಾಬರಿಯಾಗಿ ಒಳಗಡೆ ಹೋದರು ಅಂತ ಆರತಿ ಹೇಳಿದಾಗ, ತೇಜ ಹೇಳ್ತಾನೆ, ಅವ್ರಿಗೆ ಕಾಲ್ ಬಂದಿತ್ತು, ಹಾಗೆ ಗಾಬರಿ ಆಗುವಷ್ಟು ಕಾಲ್ ಅವ್ರಿಗೆ ಯಾರು ಮಾಡಿದರು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ವಜ್ರೇಶ್ವರಿ ಕಾರ್ ತೊಗೊಂಡು ಗಾಬರಿಯಿಂದ ಹೊರಟೋಗ್ತಾಳೆ. ಅದನ್ನು ನೋಡಿ ಆರತಿ, ಇವರು ನನ್ನ ಬಿಟ್ಬಿಟ್ಟು ರಚನಾ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇವರೊಬ್ಬರೇ ಹೊರಟೋಗ್ಬಿಟ್ರೆ ಏನ್ರಿ ಅಂತ ತೇಜನ್ಗೆ ಹೇಳ್ತಾಳೆ. ಹೌದಾ ಅಂತ ಅವನು ಹಿಂಬಾಲಿಸ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆಮೇಲೆ ದೇವಿ ಇರೋ ಕಡೆ ಇಬ್ಬರು ಬಾಡಿ ಗಾರ್ಡ್ ನಿಂತಿರ್ತಾರೆ. ವಜ್ರೇಶ್ವರಿ ಅಲ್ಲಿ ಹೋಗ್ತಿದ್ದ ಹಾಗೆ, ನಾನು ವಜ್ರೇಶ್ವರಿ ಅಂತ ವಜ್ರೇಶ್ವರಿ ಹೇಳಿದಾಗ ಬಾಡಿ ಗಾರ್ಡ್ಸ್ ಹೇಳ್ತಾರೆ, ಸರಿ ನೀವು ಬಂದಮೇಲೆ ಮೇಡಮ್ ಅವರು ಒಳಗಡೆ ಕಳಿಸಿ ಅಂತ ಹೇಳಿದ್ದಾರೆ, ನೀವು ಹೋಗಿ ಅಂತ ಕಳಿಸ್ತಾರೆ. ಅದೇ ಟೈಮಲ್ಲಿ ತೇಜ ಅಲ್ಲಿಗೆ ಬರ್ತಿದ್ದ ಹಾಗೆ ತೇಜಾಗಿ ಕೇಳ್ತಾರೆ, ನೀವ್ಯಾರು ಅಂತ. ಇಲ್ಲ, ದೇವಸ್ಥಾನಕ್ಕೆ ಸುಮ್ಮನೆ ಹಾಗೆ ಬಂದೆ ಅಂತ ಹೇಳಿದಾಗ, ಯಾರೂ ಹೋಗಂಗಿಲ್ಲ, ಇದು ಪ್ರೈವೇಟ್ ದೇವಸ್ಥಾನ, ಇಲ್ಲಿ ಬೇಕಾದವ್ರು ಮಾತ್ರ ಹೋಗೋಕ್ಕಾಗೋದು ಅಂತ ಹೇಳಿ ಅವನ್ನ ಕಳಿಸ್ಬಿಡ್ತಾರೆ. ಅವನು ಬಂದುಬಿಟ್ಟು ಇಲ್ಲಿ ಅಡ್ಡಗೋಡೆಯಲ್ಲಿ ನಿಂತ್ಕೊಂಡು ಕಾಂಪೌಂಡ್ ಹತ್ರ ನೋಡ್ತಾ ಇರ್ತಾನೆ. ದೇವಿ ಇಲ್ಲಿ ಪಂಜನ ಹಿಡ್ಕೊಂಡು ಹಸ್ತಾ ಇರ್ತಾಳೆ. ವಜ್ರೇಶ್ವರಿ ಗಾಬರಿಯಿಂದ ಬಂದು ಕೇಳ್ತಾಳೆ, ನೀವು ಫೋನ್ ಮಾಡಿಕ್ಕೆ ನಾನು ಬಂದೆ ಹೇಳಿ ಅಂತ ಹೇಳಿದಾಗ, ನಾನು ಕಾಲಿಗೆ ಬೀಳು ಅಂತ ಅವಳು ಸನ್ನೆ ಮಾಡಿ ದೇವಿ ಹೇಳುವಾಗ ಹೋಗಿ ಕಾಲಿಗೆ ಬೀಳ್ತಾಳೆ ವಜ್ರೇಶ್ವರಿ. ಇಲ್ಲಿ ತೇಜ ಮನ್ಸಲ್ಲಿ ಅನ್ಕೊತಾನೆ, ಅದಕ್ಕೆ ಯಾಕೆ ಯಾರೋ ಹೆಂಗಸಿನ ಕಾಲಿಗೆ ಬೀಳ್ತಾ ಇದ್ದಾರಲ್ಲ, ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಏನಿರ್ಬೋದು, ಅದು ಹೇಳ್ದೆ ಹಾಗೆ ಸರ್ವತ್ತಿನಲ್ಲಿ ಬಂದು ಅವ್ರ ಕಾಲಿಗೆ ಬೀಳ್ತಾ ಇರ್ಬೋದಲ್ಲ, ಯಾರು ಇವಳು ಅಂತ ನೋಡ್ತಾ ಇರ್ತಾರೆ. ಅವಳು ವಿಚಿತ್ರವಾಗಿ ಅಲಂಕಾರ ಮಾಡಿಕೊಂಡು ನೃತ್ಯಕ್ಕೆ ರೆಡಿಯಾಗಿರ್ತಾಳೆ ಇಲ್ಲಿ ದೇವಿ.
ವಜ್ರೇಶ್ವರಿ ಕಾಲಿಗೆ ಬಿದ್ದಿದ ತಕ್ಷಣ ಅವಳು ನಗೋದಕ್ಕೆ ಶುರು ಮಾಡ್ತಾಳೆ. ಆವಾಗ ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ತಪ್ಪಾಗಿದ್ದರೆ ಹೇಳಿ ತಿದ್ಕೊಳ್ತೀನಂತ ವಜ್ರೇಶ್ವರಿ ಹೇಳಿದಾಗ, ಏನೂ ಇಲ್ಲ, ಸ್ವಲ್ಪ ವೇಟ್ ಮಾಡು, ನನ್ನ ತಂದೆ ಕಾಯ್ತಾ ಇದ್ದಾರೆ, ನನ್ನ ತಂದೆಗೆ ನೃತ್ಯ ಅಂದರೆ ತುಂಬ ಇಷ್ಟ, ಅವ್ರಿಗೋಸ್ಕರ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ದೇವಿ ಸುತ್ತಮುತ್ತ ನೋಡ್ತಾ ಡ್ಯಾನ್ಸ್ ಮಾಡ್ಲಪ್ಪ ಬಂದಿದ್ದೀರಾ ಅಂತ ಹೇಳಿದಾಗ ವಜ್ರೇಶ್ವರಿ ತುಂಬ ಗಾಬರಿ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.